55 ಬರ್ತದೆ ನೋಡಪ್ಪ. 1 ಲೀಟರ್ 55 ಅಲ್ಲ, 1 ಲೀಟರ್ 55 ಬರ್ತದೆ. ಅಡ್ರೆಸ್ ಏನು ಅಡ್ರೆಸ್ ಸ್ವಲ್ಪ ಹೇಳಲ್ಲ ಸೊಸೈಟಿ ಮುಂಬೈ. ಈಗ ನಮ್ಮ ನಮ್ಮದು 2025-26ನೇ ಸಾಲಿನಿಂದ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 16 ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿರ್ತವೆ. ಕಳೆದ ಒಂದು 15-20 ದಿನಗಳಾಗಿ ನಾವು 6 EC ಆ್ಯಕ್ಟಲ್ಲಿ ಕೇಸ್ ಮಾಡಿದ್ದೇವೆ. ಅದರಲ್ಲಿ 2 FIR ಮಾಡಿದ್ದೇವೆ ಮತ್ತು ನಿನ್ನೆ ಬಿಟ್ಟು ಮೊನ್ನೆನೇ ಒಂದು ಪ್ರಕರಣವನ್ನು ನಾವು ದಾಖಲೆ ಮಾಡಿದ್ದೇವೆ. ಅದರಲ್ಲಿ ಮುನ್ರಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಲಾರ್ದಂತೆ ನಮ್ಮ ಇಲಾಖೆ ಸಂಪೂರ್ಣವಾಗಿ ಕಟ್ಟೆಚ್ಚರ ವಹಿಸುತ್ತೆ ಮತ್ತು ಯಾರು ಈ ಥರ ಆಪಾದನೆ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋಕ್ಕೆ ರೆಡಿ ಇದ್ದೇವೆ. ನಾವೀಗ ಆಲ್ರೆಡಿ FIR ಮಾಡಿದ್ದೇವೆ. FIR ಮಾಡಿದ್ರಿಂದ EC ಆ್ಯಕ್ಟಲ್ಲಿ ಅದನ್ನು ನಾವು ಕೇಸ್ ಬುಕ್ ಮಾಡ್ಕೊಂಡಿದ್ದೇವೆ ಮತ್ತು ಏನು ಜಪ್ತಾಗಿರ್ತಕ್ಕಂಥ ಅಕ್ಕಿನ ನಾವು EC ಆ್ಯಕ್ಟಲ್ಲಿ ನಮ್ಮ ವಶಕ್ಕೆ ತಗೊಳ್ತೇವೆ ಮತ್ತು ಮತ್ತು ಲಾರಿ ಮಾಲೀಕರು ಆಲ್ರೆಡಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರನ್ನು ತಿಳಿದು ಅವ್ರ ಮೇಲೆ ಕೇಸ್ ಆಗಿದೆ. ಲಾರಿಯನ್ನು ಪೊಲೀಸ್ ವಶಕ್ಕೆ ಕೊಡ್ತೇವೆ. ಪೊಲೀಸ್ ತನಿಖೆಯಿಂದ ಮುಂದಿನ ತನಿಖೆಯಿಂದ ಎಲ್ಲ ವಿಚಾರ ಗೊತ್ತಾಗ್ತದೆ. ಅಕ್ರಮ ಅದೇ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ನಾವು ಈ ರೀತಿ ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಅಥವಾ ಮಾಡದೇ ಇರೋಕ್ಕೆ ನಾವು ಕಟ್ಟೆಚ್ಚರ ವಹಿಸ್ತಾ ಇದ್ದೇವೆ ಮತ್ತು ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ಅಧಿಕಾರಿಗಳು ಯಾವುದೇ ರೀತಿ ಸಂಶಯ ಬಂದಂಥ ಕಡೆ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಆ ಥರ ಸಮಸ್ಯೆ ಬಂದರೆ ಇಮಿಡಿಯೇಟಾಗಿ FIR ಮಾಡಲಿಕ್ಕೆ ನಮ್ಮಿಂದ ನಿರ್ದೇಶನ ನೀಡಲಾಗಿದೆ.